ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ತುಂಬ ಈಸಿಯಾಗಿ ತಾವ ಮೇಲೆ ಮಾಡೋದು ತೋರಿಸ್ತೀನಿ ನಾನು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ಇದು ಫೇವ್ರೇಟ್ ರೆಸಿಪಿ. ಇದು ಡೊಮಿನೋಸ್ ಸ್ಟೈಲಲ್ಲೇ ಇರುತ್ತೆ. ಇದು ತುಂಬ ಚೀಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ನಾನು ಬಟ್ಟರ್ ಅಂದರೆ ಬೆಣ್ಣೆನ 100 ಗ್ರಾಮ್ ಬೆಣ್ಣೆ ತೊಗೊಂಡಿದ್ದೀನಿ. ಇದು ರೂಮ್ ಟೆಂಪರೇಚರ್ ಬಂದರೆ ತುಂಬ ಸಾಫ್ಟಾಗಿ ಆಗುತ್ತೆ. ಈಗ ಅದನ್ನು ನಾನು ಒಂದು ಬೌಲಿಗೆ ತೊಗೊತಾ ಇದ್ದೀನಿ. ಒಂದು ಬೌಲಿಗೆ ತೊಗೊಂಡು ಅದು ರೂಮ್ ಟೆಂಪರೇಚರ್ ಫುಲ್ ಸಾಫ್ಟ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಈ ಥರ ಎಲ್ಲ ರೂಮ್ ಟೆಂಪರೇಚರ್ ಬಂದಮೇಲೆ ಅದು ಸಾಫ್ಟ್ ಆಗುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಟರ್ನ ಬೆಣ್ಣೆನ ಮಕ್ಕಳಿಗೆಲ್ಲ ಈ ಥರ ಎಲ್ಲ ಬೆಣ್ಣೆ ಎಲ್ಲ ಕೊಡೋದ್ರಿಂದ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಆಗ್ತಾರೆ. ಮತ್ತು 4ರಿಂದ 5 ಈ ಥರ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇಲ್ಲ ನೀವು ಗ್ರಾಟರಿಂದ ತುರಿಯಾದರೂ ತುರಿಬೋದು. ನಾನು ಕಟ್ ಮಾಡಿದ್ದೀನಿ ಇದನ್ನು. ಈಗ ಅದಕ್ಕೆ ಚಿಲ್ಲಿ ಫ್ಲೇಕ್ಸು 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಅದಕ್ಕೆ ಪೆಪ್ಪರ್ ಪೌಡರು 1 ಟೀ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ಒಂದು ಪಿಂಚಷ್ಟು ಹಾಕಬೇಕು, ಯಾಕಂದರೆ ಬಟ್ಟರಲ್ಲಿರುತ್ತೆ ಮತ್ತು ಚೀಸ್ ಹಾಕ್ತೀವಲ್ವ, ಚೀಸಲ್ಲೂ ಸಾಲ್ಟ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಂದು ಪಿಂಚಷ್ಟು ಟೇಸ್ಟ್ಗೋಸ್ಕರ ಹಾಕಬೇಕು. ಚಿಕ್ಕದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿನ 1 ಟೀ ಸ್ಪೂನ್ ಅಷ್ಟು, ಮತ್ತು ಇದು ಪಿಜ್ಜಾ ಮಿಕ್ಸ್ ಆರ್ಗನೋ ಅಂತೀವಲ್ವ, ಅದನ್ನು ಒಂದು ಸ್ವಲ್ಪ ಹಾಕಬೇಕು. ಇದ್ರೆ ಹಾಕಿ, ಇಲ್ಲ ಆರಾಮಾಗಿ ಸ್ಕಿಪ್ ಮಾಡ್ಕೋಬೋದು. ಇದನ್ನು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಟ್ಟರ್ ಜೊತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದಾಗಿದೆ. ಈಗ ಗಾರ್ಲಿಕ್ ಮಿಕ್ಸ್ ರೆಡಿಯಾಗಿದೆ. ಈಗ ನಾನು ಬ್ರೆಡ್ ಸ್ಲೈಸಸ್ ತೊಗೊಂಡಿದ್ದೀನಿ, ಮಿಲ್ಕ್ ಬ್ರೆಡ್ ತೊಗೊಂಡಿದ್ದೀನಿ. ಸ್ಯಾಂಡ್ವಿಚ್ ಬ್ರೆಡ್ ಆದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಎಲ್ಲರಿಗೂ ಅದು ಅವೈಲಬಲ್ ಇರಲ್ವಲ್ಲ, ಅದಕ್ಕೆ ನಾನು ಮಿಲ್ಕ್ ಬ್ರೆಡ್ಡಲ್ಲೇ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಗಾರ್ಲಿಕ್ ಬಟರ್ ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದು ಸ್ಲೈಸಸ್ಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾವು ಎಷ್ಟು ಮಾಡಬೇಕು ಅಂದ್ಕೊಂಡಿರ್ತೀವೋ ಅಷ್ಟು ಸ್ಲೈಸಸ್ಗೂ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನಾನಿವಾಗ ಎರಡು ತೋರಿಸ್ತಾ ಇದ್ದೀನಿ. ನಾನು ಎರಡು ಸ್ಲೈಸಸ್ಗೂ ಇದೇ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಚೀಸ್ ಸ್ಲೈಸಸ್ ಇರುತ್ತಲ್ಲ, ಸ್ಲೈಸಸ್ ಆದರೂ ಹಾಕ್ಕೋಬೋದು. ಇಲ್ಲ ಮೊಜರಾಲಾ ಚೀಸ್ ಇರುತ್ತಲ್ಲ, ಅದನ್ನು ಈ ಥರ ತುರಿದ್ಬಿಟ್ಟು ಹಾಕ್ಕೋಬೋದು. ನಾನು ಎರಡನ್ನೂ ತೋರಿಸ್ತಾ ಇದ್ದೀನಿ. ಮೊಜರಾಲಾ ಚೀಸು ನಾವು ಮನೇಲಿ ಸ್ಟಾಕ್ ಇಟ್ಕೊಂಡಿದ್ರೆ ತುಂಬ ಒಳ್ಳೆ ಮಾಡ್ಕೋಬೋದು. ಇಲ್ಲ ಚೀಸ್ ಆದರೂ ಮಕ್ಳಿಗೆ ಚೀಸ್ ತಂದಿಟ್ಟಿರ್ತೀವಲ್ವ, ಆ ಚೀಸನ್ನಾದರೂ ಇಟ್ಟು ಮಾಡ್ಬೋದು. ಇವಾಗ ಅದ್ರ ಮೇಲೆ ಮತ್ತೆ ಇನ್ನೊಂದು ಸ್ಲೈಸ್ಗೆ ಚೀಸ್ ಮೇಲೆ ಇನ್ನೊಂದು ಸ್ಲೈಸಸ್ ಇಟ್ಬಿಟ್ಟು ಅದ್ರ ಮೇಲೂ ಮತ್ತೆ ಗಾರ್ಲಿಕ್ ಬಟರ್ನ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ನೋಡಿ ಎರಡಕ್ಕೂ. ಮತ್ತು ಇವಾಗ ಆಗಿದೆಯಲ್ಲ, ಈಗ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ತಾವ ಬಿಸಿಗಿಟ್ಬಿಟ್ಟು ಇವಾಗ ತಾವ ಬಿಸಿ ಆದಮೇಲೆ ಫ್ಲೇಮು ಲೋ ಫ್ಲೇಮ್ಗೆ ಇಟ್ಕೋಬೇಕು. ನಾವು ಗಾರ್ಲಿಕ್ ಬಟರ್ನ ಸ್ಪ್ರೆಡ್ ಮಾಡಿದ್ದೀವಲ್ವ, ಆ ಕಡೆ ತಿರುಗಿಸ್ಬಿಟ್ಟು ಸ್ಲೈಸಸ್ನ ಇಡಬೇಕು ರೋಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ. ಎರಡನ್ನೂ ಅದೇ ಥರ ನೋಡಿ, ಗಾರ್ಲಿಕ್ ಬಟರ್ ಸ್ಪ್ರೆಡ್ ಮಾಡಿದ್ದೀವಲ್ವ, ಆ ಕಡೆ ತಿರುಗಿಸ್ಬಿಟ್ಟು ಮತ್ತು ಮೇಲೇನು ನಾವು ಬಟರ್ನ ಸ್ಪ್ರೆಡ್ ಮಾಡ್ಕೋಬೇಕು. ಎರಡಕ್ಕೂ ಅದೇ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಅದು ಫ್ರೈ ಆಗ್ತಿರೋವಾಗ, ರೋಸ್ಟ್ ಆಗ್ತಿರೋವಾಗ ಅರೋಮೆಟಿಕ್ ಆಗಿರುತ್ತೆ. ಗಾರ್ಲಿಕ್ಕು ಚಿಲ್ಲೀಸ್ ಎಲ್ಲ ಹಾಕಿರ್ತೀವಲ್ವ, ಅರೋಮೆಟಿಕ್ ಆಗಿರುತ್ತೆ. ನೋಡಿ, ಸ್ವಲ್ಪ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಕ್ರಿಸ್ಪಿನೆಸ್ ಬಂದಮೇಲೆ ಈ ಥರ ಫ್ಲಿಪ್ ಮಾಡ್ಕೋಬೇಕು. 2 ಸೈಡು ನಾವು ರೋಸ್ಟ್ ಮಾಡ್ಕೋಬೇಕು. ಅದನ್ನು ಆ ಚೀಸ್ ಮೆಲ್ಟ್ ಆಗೋವರೆಗೂ ನಾವು ಅದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಆಗಿದೆ. ಈಗ ಅಷ್ಟೇ, ನಾನು ತಾವಾಯಿಂದ ತೆಗಿತಾ ಇದ್ದೀನಿ. ಇವಾಗ ನೀವು ಚೀಸ್ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋರು ಆ ಬಟರ್ನ ಸ್ಪ್ರೆಡ್ ಮಾಡಿಕೊಂಡು ಸ್ಲೈಸಸ್ಗೆ 2 ಸೈಡನ್ನು ನಾವು ಅದನ್ನು ರೋಸ್ಟ್ ಮಾಡಿಕೊಂಡು ಹಂಗೆ ತಿನ್ಕೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರನೂ ನಾವು ಬ್ರೆಡ್ ರೋಸ್ಟ್ ಮಾಡಿಕೊಟ್ಟು ತಿನ್ಕೋಬೋದು. ಮಕ್ಕಳಂತೂ ಈ ಥರ ಮಾಡಿಕೊಟ್ರೆ, ಬ್ರೇಕ್ಫಾಸ್ಟಿಗೆಲ್ಲ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಹೆಲ್ತಿಯಾಗಿರುತ್ತೆ, ತಿಂತಾರೆ. ಅಷ್ಟೇ ಆಗಿದೆ ನೋಡಿ. ಈಗ ನಾನು ಅದನ್ನು ಚಾಕು ತೊಗೊಂಡು ಸ್ಲೈಸಸ್ ಆಗಿ ಉದ್ದುದ್ದ ಕಟ್ ಮಾಡ್ತಾಯಿದ್ದೀನಿ. ಸ್ಟ್ರಿಪ್ಸ್ ಥರ ಕಟ್ ಮಾಡ್ತಾಯಿದ್ದೀನಿ ನಾನು. ಇಷ್ಟೇ, ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಚೀಸಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು.